ಬೇಗ್ರೆ ನಾವು ಇನ್ನು ಹೊರಡ್ತೀವಿ ಮನ್ಯಾಗೆಲ್ಲ ಹಂಗಂಗ ಬಿಟ್ಟು ಬಂದಿರೋದೈತೆ. ಆರ್ತಿ ಬರೋಣ ನಾವ ಬರ್ರಿ ನಮ್ಮ ಊರಿಗೆ ಹೋಗೋಣ. ಅಲ್ಲಿಂದ ಚಾಗಿ ಕುಡ್ದು ಹೋಗೋಂತ್ರಿ ಬರ್ರಿ. ಹತ್ರನೂ ಆಕೇತೆ. ಈಗ ಬ್ಯಾಡ್ ತಗೋರಿ ಬಿಗ್ರ ಮತ್ತೆ ಲೇಟ್ ಆಕೇತಿ. ಈ ಕಡೆ ಬರೋ ಅವಸರದಾಗ ಮನ್ಯಾಗೆಲ್ಲ ಹಂಗಂಗ ಬಿಟ್ಟು ಬಂದಿರೋದೈತ್ರಿ. ಜಲ್ದಿ ಹೋಗಿ ಒಂದ್ ಸ್ವಲ್ಪ ಮನ್ಯಾಗಿನ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಹೋಗ್ಬೇಕಂತಿದೀವಿ. ನಿನ್ನೇನು ಸಂತೆ ಆತ, ಇವತ್ತು ಈ ಕಡೆಗೆ ಬಂದ್ವಿ. ದಿನ ಹಿಂಗ ಆಗತೈತಿ, ಕಬ್ಬಿಗೆ ಹಾಕ್ತಿನ ಮಾಡೋದಾಗತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೋಗಿ ಜಲ್ದಿ ಹೊಲಕ್ಕೆ ಹೋಗ್ತೀವ್ರಿ. ಮತ್ತು ಇವರು ಎತ್ತುಗಳಿಗೆಲ್ಲ ಹೊರಗೆ ಕಟ್ಟಾಕ್ ಬಂದಿದಾರಂತೆ. ಅದು ಮತ್ತು ಡ್ಯೂಟಿ ಐತಲ್ರಿ ಈಗ ಹೋಗಿ. ಹೌದ್ರಿ, ಕಬ್ಬಿಗೆ ಹತ್ತಿ ಮಾಡತ್ತೀರಿ? ಹೋಗ್ರಿ ಹೋಗ್ರಿ. ಮತ್ತು ಪಾಪ ಕೆಲಸ ಆಯ್ತು ಅನ್ನತ್ತೀರಿ. ದಿನಾಲು ಕೆಲಸ ಇದ್ದಿದ್ದರಿ. ಅದು ಈಗ ನಮ್ಮ ಮನೆಯವರು ಹೋಗಿ ಎತ್ತಿನ ಡ್ಯೂಟಿ ಮಾಡಕ್ಕೆ ಹೋಗ್ಬೇಕು. ಅವರು ಹೊರಗಡೆ ಕಟ್ಟಾಕ್ ಬಂದಿದ್ದಾರೆ. ನಸಕ್ನಾಗ ಹೋಗಿ ನೀರು ಹುಲ್ಲು ಎಲ್ಲ ಹಾಕಿಟ್ಟು ಬಂದಿದ್ರೆ ಹಿಂಗೆ ಹೋಗೋದಂತೆ. ಮತ್ತು ಈಗ ಮಧ್ಯಾಹ್ನಕ್ಕೆ ಹೋಗ್ಬೇಕು. ಹೌದ್ರಿ, ಆತ ತಗೋರಿ ಹೋಗ್ರಿ. ಮತ್ತು ಹಂಗೆ ಆಕೈತದ, ಯಾರಾದ್ರೂ ಒಬ್ರು ಇರ್ಲೇಬೇಕು ಡ್ಯೂಟಿ ಮಾಡಕ್ಕೆ. ಹೋಗ್ರಿ. ನಾವು ಹಿಂಗೆ ಒಂದು ಸ್ವಲ್ಪ ಗೊಬ್ಬರ ಚೀಲ ತಗೋಬೇಕು. ಚೀಲ ತಗೊಂಡು ಹಂಗೆ ಹೋಗ್ತೀವ್ರಿ. ಏನು ಆರ್ತಿಯವರು ಹೋಗತ್ತಾರ? ಕನ್ಫ್ಯೂಸ್ ಆಗತ್ತೈತಲ್ಲ. ಬೀಗ್ರ ನಡ್ರಿ, ಚಾ ಅಂಗಡಿ ಐತಿರ್ಲಿ, ಚಾ ಅದು ಕುಡ್ಕೊಂಡು ಆಮೇಲೆ ಹೋಗೋಣ ನಡ್ರಿ. ಹೌದು ನೋಡ್ರಿ, ಮರ್ತಾ ಬಿಟ್ಟಿ ನಾನು ಚಾ ಕುಡಿಯೋದೆ. ಹೌದೌದು ನಡ್ರಿ, ಚಾಗಿ ಕುಡ್ಕೊಂಡು ಅಲ್ಲೊಂದು ಸ್ವಲ್ಪ ಬಜ್ಜಿ ತಿಂದು ಹೋಗೊಂಬರ್ರಿ. ಬ್ಯಾಡ್ ತಗೋರಿ ಬೀಗ್ರ, ಚಾ ಏನು ಈಗ ಮತ್ತೆ ಚಾದು ಕುಡ್ಕೊಂಡು ಕೂತ್ರೆ ಅಲ್ಲಿ ಹೊತ್ತಾಕೈತೆ. ನಾವು ಅಲ್ಲಿ ಬಜಾರ್ದಾಗ ಹೋಗಿ ಗೊಬ್ಬರ ಚೀಲ ಹಾಕೊಂಡು ಊರಿಗೆ ಹೋಗಾಕಂದ್ರೆ ಮತ್ತೆ ಲೇಟ್ ಆಗಿಬಿಡ್ತೈತೆ. ನೀವು ಕುಡ್ದು ಹೋಗ್ರಿ. ನೀವೆಲ್ಲರೂ ಇದ್ದೀರಂತಾನೆ ಚಾ ಕುಡಿದು ಬಜ್ಜಿ ತಿಂದು ಹೋಗೋಣ ಅನ್ನತ್ತೀನಿ. ನೀವು ನಮ್ಗೆ ಕುಡೀರಿ ಅನ್ನತ್ತೀರಿ. ಬ್ಯಾಡ್ ನಡ್ರಿ, ಎಷ್ಟೊತ್ತಾಕೆ ಚಾ ಕುಡಿಯೋಕೆ. ಆಕಾಶ್ ಕಾರ್ ಗಾಡಿ ಇಲ್ಲ ಇರ್ಲೇನಪ್ಪ? ಯಾಕೆ ಇಲ್ಲ ಐತದೆ, ರೈಲ್ವೆ ಸ್ಟೇಷನ್ ಪಕ್ಕನ ಐತೆ. ಹೋಗೋಣ ನಡ್ರಿ ಆಂಟಿ, ನಂದೇನು ಅಭ್ಯಂತರ ಇಲ್ಲ. ಕಾರ್ ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಕ್ ಕೊಡೋದಿಲ್ಲ. ಅಲ್ಲಿ ಸೈಡಿಗೆ ಬಿಟ್ಟು ಬರ್ತೀನಿ, ಪುಟ್ಟಿಗುಂಡ ಕರ್ಕೊಂಡು ಬರ್ತೀನಿ ನಾನು. ನೀವು ನಡ್ರಿ. ಹೌದಲ್ಲ, ಮತ್ತೆ ಇಲ್ಲಿ ಗಾಡಿಗಳು ಅಡ್ಡಾಡ್ತಾವೆ. ಆ ಕಡೆ ಸೈಡಿಗೆ ಬಿಟ್ಟು ಬರ್ರಿ. ಆಮೇಲೆ ಬಂದಿಲ್ಲ ಹತ್ಕೊಂಡ್ರೆ ಆಕೈತೆ. ಆತಾತೆ ಗಂಗಾ ಆರ್ತಿ ನಡ್ರಿ ಹೋಗೋಣ. ಆಯ್ತು ನಡ್ರಿ ಅತ್ತೆ ಹೋಗೋಣ. ಪುಟ್ಟಿ ಅಲ್ಲಿ ನೋಡು, ನಮ್ಗಷ್ಟ ಆಕಾಶ ಅಣ್ಣರ ಜೋಡಿ ಇಲ್ಲಿ ಕಾರಲ್ಲಿ ಇಡಕ್ ಬಿಟ್ಟು ಅವ್ರಷ್ಟ ಹೋಟೆಲಿಗೆ ಹೋಗಿ ಚಾ ಮತ್ತು ಬಜ್ಜಿ ತಿನ್ಕೊಂಡು ಬರಕ್ ಹೋಗತ್ತಾರ. ಬಾ ಪುಟ್ಟಿ ನಾವು ಹೋಗೋಣ, ಇಲ್ಲಾಂದ್ರೆ ನಾವು ಇಲ್ಲೇ ಇರ್ಬೇಕಾಕೈತಿ ನೋಡು. ಹೊಟ್ಟೆ ಹಸ್ತೈತಿ, ಬಾ ಪುಟ್ಟಿ ಹೋಗೋಣ. ಹೌದು ಗುಂಡ, ನಾನಂತರೂ ಅಜ್ಜನ ಜೋಡಿ ಹೋಗ್ತೀನಿ. ಇರು ಪುಟ್ಟಿ, ನಾನು ಬರಾತೀನಿ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ. ಎಲ್ಲ ಅವ್ರ ಅಪ್ಪ ಅಮ್ಮನ ಜೋಡಿ ಆರ್ತಿಯವ್ರು ಹೋಗೋ ಬಿಡ್ತಾರೇನೋ ಅಂತ ಮಾಡಿದ್ನಿ. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೋದಲ್ಲ, ಅದೇನೋ ಗೊತ್ತಿಲ್ಲ. ನೋಡ್ತಾನ ಇರ್ಬೇಕು ಅನ್ಸತೈತೆ. ಈ ಹುಡುಗಿಯರೆಲ್ಲ ಹಿಂಗನ ಯಾಕೆ ಹಿಂಗೆ ಮಾಡ್ತಾರೆ? ನಾವು ಮಾತಾಡ್ಸಕ್ಕೆ ಇಷ್ಟು ಟ್ರೈ ಮಾಡ್ತೀವಂತ ಗೊತ್ತಿರ್ತೈತೆ ಅವ್ರಿಗೆ, ಎಷ್ಟು ಕೇರ್ಲೆಸ್ ಮಾಡ್ತಾರಲ್ಲ. ನಾನು ಮಾತಾಡ್ಸ್ದಾಗಿಂದ ಅವ್ರು ನನ್ನ ಹತ್ರ ನೋಡ್ತಾನೂ ಇಲ್ಲ. ನಾನು ನೋಡಿದ್ರೆ ಸಾಕು ಆ ಕಡೆ ತಿರ್ಕೋತಾ ಇದ್ದಾರೆ. ಅಯ್ಯಪ್ಪ, ಆದರೂ ತುಂಬ ಡೀಸೆಂಟ್ ಹುಡುಗಿ, ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ನನಗೆ. ಕಾರ್ ಆ ಕಡೆಗೆ ಪಾರ್ಕ್ ಮಾಡಿ ಹೋಗ್ತೀನಿ ನಾನು. ಗಂಗಾ ಅಕ್ಕ, ನಂಗೆ ಬಜ್ಜಿ ತಿನ್ನೋದಕ್ಕ ಆಗೋದಿಲ್ಲ. ಬೇರೆದೇನು ಸಿಗೋದಿಲ್ಲ ಅಲ್ಲಿ? ಇರ್ತಾವ ದೊಡ್ಡ ಹೋಟೆಲ್ ಅಲ್ಲ, ಏನಾದ್ರೆ ಸ್ನ್ಯಾಕ್ಸ್ ಇದ್ದೇ ಇರ್ತಾವ. ಅದೇ ಅರ್ತಿ ಹೋದ್ಸತಿ ಶಾಪಿಂಗ್ ಮಾಡಿ ಅಪ್ಪ ನೀನು ನಾನು ನಿಮ್ಮ ಭಾವ ಅದು ಊಟ ಮಾಡಿ ಹೋಗಿದ್ದಿಲ್ಲ. ಅಲ್ಲೇ ಈಗ ಹೋಗ್ತಿರೋದು. ಚಾ ಚಲೋ ಮಾಡ್ತಾರಲ್ಲಿ. ಮೈಸೂರು ಬಜ್ಜಿ ಮತ್ತೇನಾದ್ರೂ ಸಿಗ್ತಾವ. ಪುಟ್ಟಿ ಗುಂಡಾನು ಮಿರ್ಚಿ ಬಜ್ಜಿ ಅದು ತಿನ್ನೋದಿಲ್ಲ. ಬಜಾರ್ಲಿಂತ್ರ ಮಾವಾರ ವಾರ ವಾರ ತಗೊಂಡ್ ಬರತ್ತಿದ್ರು ನೋಡು. ಅವಾಗ ನೋಡ್ಬೇಕು, ಸಪ್ಪೆ ಐತೆ ತಿನ್ರಿ ಅಂದ್ರೂ ಅದ್ರೊಳಗಿನ ಮೆಣಸಿನ್ಕಾಯಿ ಎಲ್ಲ ತೆಗೆದು ಬಿಸಾಕ ತಿಂತಿದ್ರು ಅವರು. ನೋಡಂಬ ಸಮೋಸ, ಎಗ್ ಪಪ್ಪು, ಅನಾರ್ಕಲಿ, ಫಿಂಗರ್ ಚಿಪ್ಸ್ ಇವೇನಾದ್ರೂ ಸಿಕ್ಕಿದ್ರೆ ತಗೊಳ್ಳೋವಂತ್ರಿ. ನಾವು ಮಿರ್ಚಿ ಬಜ್ಜಿ ತಿಂತೀವಿ. ನನಗಂತೂ ಇಷ್ಟಪ್ಪ ಮಿರ್ಚಿ ಬಜ್ಜಿ. ಚಾ ಜೋಡಿ ತಿನ್ನಕ್ಕೆ ಮಸ್ತ್ ಇರ್ತೈತೆ. ಆ ಹೋಟೆಲಿಗೆ ಹೋಗ್ತಿರೋದು ಗೊತ್ತಾ ತಗೊಳಕ. ನಂಗೆ ಮೈಸೂರು ಬಜ್ಜಿ ಸಿಕ್ಕಿದ್ರೆ ಅದನ್ನು ತಗೋತೀನಿ ನಾನು. ಪುಟ್ಟಿ ಗುಂಡವ್ರು ಬೇಕಿದ್ರೆ ಬೇರೆ ಏನಾದರೂ ಸ್ನ್ಯಾಕ್ಸ್ ತಗೊಳ್ಳಿ. ಅಲ್ಲಿ ನೋಡಕ್ಕ ಪುಟ್ಟಿ ಗುಂಡವ್ರು ಯಾಕೆ ಬರತ್ತಾರೆ? ಹಂಗ ಅವ್ರು ಒಟ್ಟೆ ಜೀವನ ಇರೋದಿಲ್ಲ. ಎಲ್ಲಿ ಮತ್ತೆ ಅವ್ರಿಗೆ ಬಿಟ್ಟು ನಾವು ಈ ಕಡೆಗೆ ಏನಾದ್ರು ತಿಂತೀವೋ ಏನೋ ಅಂತ ಮತ್ತೆ ವಾಪಸ್ ಬರತ್ತಾರ ಅವ್ರು. ಅಲ್ಲೇ ಇರಿ, ಬರತೀನಿ ಇರಿ. ಅಯ್ಯೋ, ಅತ್ತೆ ಹತ್ರಕ್ಕೆ ಪಾಪ ದುಡ್ಡಿದ್ದಾವೆ ಇಲ್ಲ. ಅಲ್ಲಿ ಮತ್ತೆ ಬಿಲ್ ಕೊಡ್ಬೇಕಾಕೈತೆ. ಎಲ್ಲರೂ ಚಾ ಕುಡಿಯೋಕೆ ಹೋಗತ್ತೀವಿ. ನಾನು ನೋಡಿದ್ರೆ ಪರ್ಸ್ ಕಾರೊಳಗೆ ಬಿಟ್ಟು ಬಂದೀನಿ. ಆರ್ತಿ, ನೀನೊಂದು ಕೆಲಸ ಮಾಡಿ, ಅವ್ರಿಗೆ ಅಲ್ಲಿ ಕರ್ಕೊಂಡು ನಾನು ನಿಂದಿರ್ತೀನಿ. ನೀನು ಹೋಗಿ ಕಾರೊಳಗೆ ಅದು ವ್ಯಾನಿಟಿ ಬ್ಯಾಗ್ ಐತೆ ನೋಡು, ನನ್ನ ಪರ್ಪಲ್, ಅದು ತೊಗೊಂಡು ಹೋಗು. ನಾನು ಹೋಗ್ಬಾ ಹೋಗಿ. ಆಕಾಶ ಇದ್ದಾನೆ ನೋಡು ಕಾರ್ ಗಾಡಿಯಿಂದ. ಒಂದು ಸ್ವಲ್ಪ ಗ್ಲಾಸ್ ಇಳಿಸ್ರಿ, ಬ್ಯಾಗ್ ತಗೋತೀನಿ ಅಂತ ಹೇಳಿ. ಹುಡುಗರಿಗೆ ಮತ್ತೆ ಸಂಭಾಳ್ಸಕ್ಕೆ ಆಗೋದಿಲ್ಲ. ನಿನ್ನ ಕೈನೂ ಹಿಡ್ಕೊಳ್ಳೋದಿಲ್ಲ ಅವ್ರು ಒಟ್ಟು. ಆ ಕಡೆಯಿಂದ ಈ ಕಡೆ ಗಾಡಿಗಳು ಅಡ್ಡಾಡತಾವ. ಯಾಕೆ ಬೇಕು? ನಾನು ಹಿಡ್ಕೊಂಡು ಇಲ್ಲಿ ನಿಂದಿರ್ತೀನಿ ಅವ್ರಿಗೆ. ನೀನು ತೊಗೊಂಡು ಹೋಗು. ಅಲ್ಲೇ ಇರಿ, ಬರಾತೀನಿ. ಅಯ್ಯೋ, ಈ ಹುಡುಗರಿಗೆ ಸಂಭಾಳ್ಸೋದ ಕಷ್ಟ ಆಗುತ್ತೆ ನೋಡಿ ನನಗೆ. ಆಯ್ತಕ್ಕ. ಹೋದ್ರೆ ಮತ್ತೇನು ಕೇಳ್ತಾರೆ ಏನೋ ಅಂತ ಭಯ ಆಗತ್ತೈತೆ ನನಗೆ. ಏನು ಮಾಡಲಿ? ಕಾರ್ ಗಾಡಿ ಗ್ಲಾಸ್ ಇಳಿಸಿರೋದಿಲ್ಲ, ಅವರಿಗೂ ಕೇಳಬೇಕಾ? ಇವ್ರ್ಯಾಕೆ ಮತ್ತೆ ವಾಪಸ್ ಬರತ್ತಾರೆ ನಂಗೆ ಮಾತಾಡ್ಸಕ್ಕ? ಇಲ್ಲ ಇಲ್ಲ ಆಕಾಶ್, ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಇಲ್ಲ, ನಂಗೆ ಯಾವತ್ತೂ ಮಾತಾಡ್ಸಕ್ಕೆ ಹೋಗ್ಬಿಟ್ರೆ ಅಂತ ಹೇಳಕ್ಕೆ ಬರತ್ತಾರ. ಏನಕ್ಕೆ ಇರ್ಬೋದು, ನೋಡೋಣ ಇರು. ಏನ್ರಿ, ನೀವು ಯಾಕೆ ವಾಪಸ್ ಬಂದ್ರಿ? ಅದು ಕಾರ್ ಗಾಡೀಲಿ ನಮ್ಮ ಅಕ್ಕನ ಪರ್ಸ್ ಐತೆ, ಕೊಡ್ತೀರಾ? ಹೌದಾ, ಓಕೆ ಓಕೆ ಕೊಡ್ತೀನಿ. ಹೌದು, ನೀವ್ಯಾಕೆ ನೆಲ ನೋಡ್ಕೊಂಡು ಮಾತಾಡತ್ತೀರಿ? ನೋಡ್ರಿ ಮೇಲೆ ಒಂದು ಸ್ವಲ್ಪ. ಇಲ್ಲ ರೀ, ನಾನು ಹಿಂಗ ಇರೋದು. ಪರ್ಸ್ ಕೊಡ್ರಿ, ನಾನು ಹೋಗ್ತೀನಿ. ಇಷ್ಟೊಂದು ಹಚ್ಕೊಂಡ್ರೆ ಹೆಂಗ್ರಿ ನೀವು? ಪ್ಲೀಸ್ ಪರ್ಸ್ ಕೊಡ್ತೀರಾ? ನಮ್ಮ ಅಕ್ಕ ಕಾಯ್ತಿದಾರೆ, ಹೋಗ್ತೀನಿ ನಾನು. ಕೊಡ್ತೀನಿ, ಆದ್ರೆ
ಆದ್ರ ನೀವು ನನ್ನ ಹತ್ರ ನೋಡ್ಕೊಂಡು ಪರ್ಸ್ ಕೊಡ್ರಿ ಅಂತ ಕೇಳಿದ್ರೆ ಅಷ್ಟೇ ಕೊಡ್ತೀನಿ, ಇಲ್ಲಾಂದ್ರೆ ನೀವು ಹೋಗ್ರಿ ನಾನು ತಗೊಂಡ್ ಬರ್ತೀನಿ. ಇಲ್ಲ ಬೇಡ, ನಮ್ಮ ಅಕ್ಕನ ಪರ್ಸ್ ನಾನು ತಗೊಂಡೋಗ್ತೀನಿ. ಆಯ್ತು ಕೊಡ್ರಿ. ಮೊದಲ ಸಲ ಮನದೊಳಗೆ ಮಳೆಯು, ಮೊದಲ ಸಲ ಪುಳಕಗಳ ಅಲೆಯು, ಹೊಸ ಅಮಲ ಅರಿವಿರದ ನಶೆಯು, ಮನಕಮಲ ಜಗದಗರ ಬಿರಿದಿರುವ ಖುಷಿಯು, ಎದೆಯ ಕದವ ಮೆಲ್ಲ ಬಡಿದ ಒಳಗೆ ಬರಲೆ ಎಂದು ನುಡಿದ, ಅದೇನು ಏನು ಮುಂದೇನು ಕಾಣೆ. ಜಲ್ದಿ ಕೊಡ್ರಿ, ನಮ್ಮ ಅಕ್ಕ ಕಾಯ್ತಿದಾರಲ್ಲಿ. ಕೊಡ್ತೀನಿ ರೀ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಆ ನಿಮಿಷದಿಂದ ನನಗೇನಾಯ್ತಂತ ಗೊತ್ತೇ ಇಲ್ಲ, ಎಂದು ಕಾಣದ ಹರುಷ ಇಂದು ನಾನು ಕಂಡೆನಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ, ನೀನೇ ನನಗೆಲ್ಲ, ನಿನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ, ಯು ಆರ್ ದ ಒನ್ ಫಾರ್ ಮೀ ಮೈ ಒನ್ಲಿ ಲವ್. ಇವ್ರಕ್ಕೆ ಹಿಂಗೆ ಮಾಡತ್ತಾರ? ಮುಂಜಾನೆ ನಾನು ಮಾತಾಡ್ಸ್ಲೇಬಾರ್ದಿತ್ತು, ಅಂದ್ರೆ ಸುಮ್ಮನೆ ಇರೋರು. ನಾನು ಮಾತಾಡ್ಸಿ ತಪ್ಪು ಮಾಡ್ದೇನೋ ಅನ್ಸತೈತೆ. ಮೊದಲೇ ವಿಷಯನ ಅಕ್ಕಂಗೆ ಹೇಳ್ಬೇಕು ನಾನು. ಯಾಕೋ ಗೊತ್ತಿಲ್ಲ, ಮನ್ಸಿಗೆ ಸಮಾಧಾನನೇ ಇಲ್ಲ. ಏನೋ ಒಂಥರ ಭಯ ಆಗ್ತೈತೆ. ಮೊದಲು ಹೋಗ್ಬೇಕಪ್ಪ. ಬಂದ್ರ ಈಗ ತಗೊಳ್ರಿ. ಆರ್ತಿ, ಹಾ ಬಂದೆ ಅಕ್ಕ. ಇಲ್ಲಿ ಮಸ್ತ್ ಮಾಡ್ತಾರ್ರಿ ಚಾ, ಯಾವಾಗಾದ್ರೂ ಬಂದ್ರೆ ಇಲ್ಲ ನೋಡ್ರಿ ನಾವು ಕುಡಿಯೋದು. ಹೌದ್ರಿ, ನೋಡೋಂಗಪ್ಪಿರಿ. ಮತ್ತೆ ಪಟ್ನಕ್ಕದು ಬಂದ್ರೆ ಇನ್ ಮುಂದೆ ಇಲ್ಲ ಚಾ ಕುಡಿತೀವಿ. ನಿಮ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಡ್ರವ. ಸಮೋಸ ಒಂದು ತಂದು ಇಟ್ಟಿದಾರ ನೋಡಿ. ನಂಗೆ ಮತ್ತೆ ಬಿಸ್ಲಾಗ ಅಡ್ಡಾಡಿ ಪಿತ್ತ ಹಾಕ್ಯತಂತ ಕರೆ ಚಾ ಹೇಳಿದ್ನಿ ನಾನು. ಅದು ಎಲ್ಲಿ ಇಲ್ಲ ಕೊಡೋದಿಲ್ಲ ಅನ್ನತ್ತಿದ್ರೆ, ಕೊಡಪ್ಪ ಏನಾಗೋದಿಲ್ಲ ಅಂತ ಇಸ್ಕೊಂಡು ಬಂದಿನ. ಇನ್ನೇನು ಹಾಲು ಹಾಕತ್ತಿದ್ರೆ ಈಗ ಹಾಲಿನ ಚಾ. ಮತ್ತೆ ಏನೇನು ಆರ್ಡರ್ ಮಾಡ್ತೀರಿ ಮಾಡ್ರಿ. ಆರ್ತಿ, ನಿಂಗೇನು ಬೇಕು? ಪುಟ್ಟಿ ನಿನ್ಗೆ? ನಂಗೆ ಮೈಸೂರು ಬಜ್ಜಿ ಸಾಕಕ್ಕ. ಪುಟ್ಟಿ, ನೀನು ಸಮೋಸ ತಿಂತೀಯ ಮೈಸೂರು ಬಜ್ಜಿ ತಿಂತೀಯ? ನಂಗೆ ಸಮೋಸನ ಬೇಕು ಚಿಕ್ಕಿ. ಸಮೋಸ ಬೇಕಾ? ಆಯ್ತು ಮತ್ತೆ ಐತೆ ನನ್ನ ಮೈಸೂರು ಬಜ್ಜಿ. ನಿಮ್ಗೆಲ್ಲರಿಗೂ ಮಿರ್ಚಿ ಬಜ್ಜಿ ರೆಡಿ ಆಗ್ತಾ ಇತ್ತಲ್ಲಿ. ಗುಂಡಾ, ನಿಂಗೇನು ಬೇಕು? ನನಗೆ ಅವನು ಸಮೋಸನ ತಿಂತಾನೆ ಬಿಡು. ಇರಕ್ಕ ಪಾಪಿ ಏನು ಬೇಕಂತ ಕೇಳೋಣ, ಅವನದು ಫೇವ್ರೇಟ್ ಇರ್ತೈತಲ್ಲ. ಗುಂಡಾ, ಏನು ಬೇಕು ನಿನಗೆ? ಗುಂಡಾ, ಮೈಸೂರು ಗೊಂಡ ಬೇಕಂತ ಕೇಳು. ನನಗೂ ಆಕಾಶ ನಂಗೂ ಮೈಸೂರು ಗೊಂಡ ಬೇಕು. ಮೈಸೂರು ಗೊಂಡನ ಎರಡು ಒಂದ ತಗೋ. ಆಗ ಮಿರ್ಚಿ ಮತ್ತು ಚಾ ತಗೊಂಡು ಬರತಾರ. ಇಲ್ಲ ಬಂದ್ರೆ ಹೇಳಿದ್ರೆ ಆಕೆ ತಗೋ, ನಾನು ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ನಿ. ಎಷ್ಟಕ್ಕ 3 ಪ್ಲೇಟ್ ಹೇಳಿದಿರಿ ಮಿರ್ಚಿ ಬಜ್ಜಿ? 3 ಪ್ಲೇಟ ಹೇಳಿನಿ. ಮತ್ತೆ ತಿನ್ನೋದಾಗಲ್ಲ ಏನಿಲ್ಲ. ಗುಂಡಾನು ಅಷ್ಟು ತಿನ್ನಲ್ಲ ಅವ್ನು ಮೈಸೂರು ಬಜ್ಜಿ. ಸಮೋಸ ಇವಳು ಏನು 1-2 ತಗೋತಾಳೆ ಅಷ್ಟೇ. ಅದ್ರಾಗ ಮತ್ತೆ ಸುಮ್ಮನೆ ಉಳಿತೈತೆ. ಆಮೇಲೆ ಬೇಕಿದ್ರೆ ತರಿಸ್ಕೊಳಕ್ ಆಕೈತಲ್ಲ. ನಿಮ್ದು ಮೆಕ್ಕೆಜೋಳ ಹಾಕೋದು ಮುಗಿತ್ರಿ? ಆತ್ ನೋಡ್ರಿ. ಮೊನ್ನೆ ಆರ್ತಿ ಬಂದಿದ್ಲು ನೋಡ್ರಿ, ಅವತ್ತು ತಿರುಗಿ ದಿನ ಹೋಗಿ ಮೆಕ್ಕೆಜೋಳ ಎಲ್ಲ ಹಾಕೊಂಡು ಬಂದ್ವಿ. ಹೆಂಗೋ ಅದೊಂದು ಐತೆ ಅನ್ಕೊಂಡಿರೋದಾಕೈತೆ. ಯಾಕ ಏನೋ ಮಳೆನೇ ಇಲ್ಲ ನೋಡ್ರಿ. ಅವತ್ತ ಏನು ಭಾರಿ ಬರ್ತೈತೆ ಅನ್ನೋಗತೆ ಮಾಡ್ತೆ. ಅದೇನು ನೆಲಾನು ಒದ್ದೆ ಆಗಿಲ್ಲ, ಅಷ್ಟು ಬಂತು ನೋಡ್ರಿ ಅವತ್ತು. ನಿಮ್ಮ ಕಡೆಗೆ ಮಳೆ ಐತಾ? ನಮ್ಮ ಕಡೆನೂ ಅಷ್ಟೇನು ಮಳೆ ಇಲ್ರಿ. ಭಾಳ ರುಚಿ ಐತೆ ಬೋಂಡ. ಅಲ್ಲ ಆಕಾಶನ, ನಾನು ಇನ್ನೂ ತಿಂದ ಇಲ್ಲ ಗುಂಡ, ಈಗ ತಿಂತೀನಿ. ಇದ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಗೊತ್ತಾ ನಾನು. ಒಂದ್ಸತಿನೂ ತಿಂದಿಲ್ವಾ? ತಿನ್ ನೋಡು, ಸೂಪರ್ ಇರ್ತೈತೆ. ಈ ಚಟ್ನಿ ಎಲ್ಲ ನೆಂಚ್ಕೊಂಡು ತಿನ್ಬಾರ್ದಿದ್ದಕ್ಕೆ, ಹಂಗ ತಿಂದ್ರೆ ಸೂಪರ್ ಇರ್ತೈತೆ. ನನಗೆ ಚಟ್ನಿ ಎಲ್ಲ ಇಷ್ಟ ಆಗಲ್ಲಪ್ಪ. ನಿನಗೆ? ಹೌದಾ, ನನಗೇನು ಚಟ್ನಿ ಇಷ್ಟ ಗುಂಡ. ನೀನು ಒಂದ್ಸಲನೂ ಚಟ್ನಿ ಜೋಡಿ ತಿಂದಿಲ್ಲ ಅನಿಸ್ತೈತೆ. ತಿನ್ ನೋಡು, ಅದರ ರುಚಿನ ಬೇರೆ ಇರ್ತೈತೆ. ತಿನ್ನೋದಿಲ್ಲ. ನಾನು ಅದ್ರಾಗ ಮೆಣಸಿನ್ಕಾಯಿ ಹಾಕಿರ್ತಾರೆ. ಮೆಣಸಿನ್ಕಾಯಿ ಹಾಕ್ದಂಗೆ ಚಟ್ನಿ ಮಾಡೋಕ್ಕಾಗುತ್ತಾ? ಇಲ್ಲ ಅಂತಂದ್ರೆ ನಾನು ತಿನ್ ನೋಡಿ ನಿಂಗೆ ಹೇಳ್ತೀನಿ ಆಯ್ತಾ. ಖಾರ ಇದ್ರೆ ತಿನ್ಬೇಡ, ಖಾರ ಇಲ್ಲ ಅಂತಂದ್ರೆ ತಿನ್ನುವಂತೆ. ಆತ್ ತಗೋ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೇವ್ರಪ್ಪ. ಈ ವಿಡಿಯೋ ನನ್ನ ಮಗ ರಾಜು ಹೋದ ಅಲ್ರಿ, ಹೋಗಿ ಆದ್ಮೇಲೆ ನಾವು ಇನ್ನೇನು ಮನೆಗೆ ಹೊರಡ್ಬೇಕಾಗಿತ್ತು. ಈ ಕಡೆ ಚಹಾ ಕುಡಿಯೋಣಂತ ನಾವು ನಮ್ಮ ಬೀಗರು ಮಿರ್ಚಿ ಬಜ್ಜಿ ಮತ್ತು ಚಹಾ ಕುಡಿಯೋಣಂತ ಈ ಹೋಟೆಲಲ್ಲಿ ಕುತ್ಕೊಂಡಿದ್ದೀವಿ ನೋಡ್ರಿ. ಬರ್ರಿ ಎಲ್ಲರೂ ಚಹಾ ಕುಡಿದು ಮಿರ್ಚಿ ಬಜ್ಜಿ, ಸಮೋಸ ಮತ್ತು ಮೈಸೂರು ಬಜ್ಜಿ ಎಲ್ಲ ತಗೊಂಡಿದ್ದಾರೆ ಇವ್ರು ಏನೇನೋ. ಎಲ್ಲರೂ ಬನ್ನಿ ತಿನ್ನೋಣಂತ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದ ಲೈಕ್ ಕೊಡ್ರಿ ಅಪ್ಪ. ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ನಂಗೆ ತುಂಬ ಖುಷಿ ಆಯ್ತು ರೀ ಈ ಹಿಂದಿನ ವಿಡಿಯೋದಲ್ಲಿ
800 ಲೈಕ್ಸ್ ಬಂದಿದಾವ್ರಿ. ಅದ ನನ್ಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನೋಡಿದವ್ರು ಎಲ್ಲರೂ ನೀವು ಒಂದೊಂದು ಲೈಕ್ ಕೊಟ್ರೆ ನಮಗೂ ಮುಂದೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ ರೀ. ಎಷ್ಟು ಜನ ಲೈಕ್ ಮಾಡ್ತಿದ್ರಲ್ಲ, ನಾನು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡಬೇಕಂತ ನಮಗೂ ಅನಿಸ್ತೈತೆ. ಥ್ಯಾಂಕ್ಸ್ ರೀ ಅಪ್ಪ, ನಾನು ಲೈಕ್ ಮಾಡ್ರಿ ಅಂದಿದ್ದಕ್ಕೆ 800 ಲೈಕ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಪ್ರೇಮಾ ಸಿಸ್ಟರ್ ಅವರು ಮೊನ್ನೆ ಕಾಮೆಂಟ್ ಹಾಕಿದ್ರು, ಸಾರಿ ಸಿಸ್ಟರ್ ನಾನು ಆಲ್ರೆಡಿ ವಿಡಿಯೋ ಮಾಡಿಟ್ಟಿದ್ದೆ, ರವಿವಾರ ನಾನು ವಿಡಿಯೋ ಮಾಡಲಿಲ್ಲ, ಅವತ್ತು ಒಂದಿನ ಫ್ರೀ ರಜೆ ತಗೋತೀನಿ ನಾನು. ಒನ್ ಡೇ ಲೇಟ್ ವಿಶಸ್, ಹ್ಯಾಪಿ ಬರ್ತ್ಡೇ ಸಿಸ್ಟರ್, ಗಾಡ್ ಬ್ಲೆಸ್ ಯು. ಹಂಗೆ ಕನ್ನಡದೊಳಗೂ ಮಾಡಿಬಿಡೋಣ್ರಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ, ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ರೀ. ಆಯ್ತು ರೀ ಅಪ್ಪ, ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.